పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్టిక్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಶಿಕ್ಷಣದಲ್ಲಿ ಉತ್ತಮ ಸ್ಥಾನ ಪಡೆದರೆ ಎಷ್ಟು ಮುಖ್ಯವೋ ಅಷ್ಟೇ ಕ್ರೀಡಾಕೂಟ ಸಾಧನೆ ಪಡೆದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಪ್ರತಿಭೆಯ ವಿದ್ಯಾರ್ಥಿಗಳ ಚಿನ್ನದ ಪದಕ ಪಡೆಯುವಂತಾಗುತ್ತದೆ. ಆಗ ಇಡೀ ರಾಜ್ಯದಲ್ಲಿ ನೆಲವಂಕಿ ಹೋಬಳಿ ಮಟ್ಟದ ಕ್ರೀಡಾಕೂಟ 2024ರ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲಾ ವಿಭಾಗ ಕಾರ್ಯಕ್ರಮ ಶ್ರೀ ಸಪ್ಲಮ್ಮ ಸಮುದಾಯ ಭವನದ ಆವರಣದಲ್ಲಿ ನಂಬುವಾರಿಪಲ್ಲಿ ಮತ್ತು ಗೋರವಿ ಮಾಕಾಲಹಳ್ಳಿ ರಸ್ತೆ ಬಳಿ ಇರುವ ಸುಮಾರು 1ರಿಂದ 6ರವರೆಗೆ ಈ ವ್ಯಾಪ್ತಿಗೆ ಬರುವ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಸಮ್ಮುಖದಲ್ಲಿ ಹಾಗೂ ಈ ಭಾಗದ ಎಲ್ಲ ಹಿರಿಯರು, ಗಣ್ಯರು, ವಿವಿಧ ಇಲಾಖೆಯ ಶಿಕ್ಷಣ ವೃಂದದವರು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು, ರವಿ ಎಎನ್ ಹಾಗೂ ರಾಯಲ್ಪಾಡ್ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಈ ವ್ಯಾಪ್ತಿಗೆ ಬರುವ ಎಲ್ಲ ಸಿಪಿಆರ್ ಮತ್ತು ಬಿಆರ್ಪಿ ಶಿಕ್ಷಕ ವೃಂದದವರು ಹಾಗೂ ಈ ಕಾರ್ಯಕ್ರಮದ ವ್ಯವಸ್ಥಾಪಕರು, ಮುಖ್ಯ ಶಿಕ್ಷಕರು, ಕಾಳಾಚಾರಿ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಎಲ್ಲರ ಮನಸ್ಸು ಸೆಳೆಯುವ ಹಾಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಕ್ರೀಡಾಕೂಟದಲ್ಲಿ ಶಿಕ್ಷಕರ ಪಾತ್ರ ಬಹಳ ಅಪಾರವಾದದ್ದು. ಎಲ್ಲ ಶಿಕ್ಷಕರ ವಿಶ್ವಾಸದೊಂದಿಗೆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಉಜ್ವಲಕ್ಕೆ ಸಹಕಾರ ಸಿಗಲಿದೆ. ಇಂತಹ ಕಾರ್ಯಕ್ರಮ ಇಡೀ ಗ್ರಾಮಾಂತರ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆದ ನೆಲವಂಕಿ ವ್ಯಾಪ್ತಿಯ ಎಲ್ಲ ಶಾಲೆಗಳ ಶಿಕ್ಷಕರ ಕಾರ್ಯರೂಪ ಈ ದಿನ ಮರೆಯಲಾರದ ಕಾರ್ಯಕ್ರಮ ಯಶಸ್ಸಾಗಿದೆ. ಈ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಶಿಕ್ಷಕರು ವಿಶ್ವಾಸ ಪಡೆದ ಮುಖ್ಯ ಶಿಕ್ಷಕರ ಕಾಳಾಚಾರಿರವರು ಮಾತನಾಡಿ 2024-25ನೇ ಸಾಲಿನ ಕ್ರೀಡಾಕೂಟಗಳ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಲಕ್ಷ್ಮೀಪುರ ವತಿಯಿಂದ ಹಾಗೂ ಕಾರ್ಯಕ್ರಮ 4 ಪಂಚಾಯಿತಿಗಳ ಶಿಕ್ಷಕರು, 24 ಶಿಕ್ಷಕರ ವಿದ್ಯಾರ್ಥಿಗಳು, 8 ಪ್ರೌಢಶಾಲೆಯ ಶಿಕ್ಷಕರ ವಿದ್ಯಾರ್ಥಿಗಳು ಆಗಮಿಸಿದ್ದರು. ಬಹಳ ಅದ್ದೂರಿಯಿಂದ ಕಾರ್ಯಕ್ರಮ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಸಿಆರ್ಪಿ ಮಿತ್ರರು ಸಹಕರಿಸಿದರು. ಈ ಕ್ರೀಡಾಕೂಟಗಳ ಸುಮಾರು 4 ದಿನಗಳ ಕಾರ್ಯಕ್ರಮ ಸಿಆರ್ಪಿ ಮಿತ್ರರ ಹಾಗೂ ಸಹ ಶಿಕ್ಷಕರ ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ. ಅವರಿಗೆಲ್ಲ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ರವಿ ಎಎನ್ ರವರು ಮಾತನಾಡಿ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು, ವಿವಿಧ ಇಲಾಖೆ ಅಧಿಕಾರಿಗಳ ಮಿತ್ರರು, ಈ ಭಾಗದ ಎಲ್ಲ ಗಣ್ಯರು, ಹಿರಿಯರು, ಮುಖಂಡರು, ಈ ವ್ಯಕ್ತಿಗೆ ಸಂಬಂಧಪಟ್ಟ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸದಸ್ಯರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಕ್ರೀಡೆ ಎಂಬುದು ಶಿಕ್ಷಣದ ಅವಿಭಾಜ್ಯ ಒಂದು ಅಂಗ. ಸದೃಢವಾದ ದೇಹದಲ್ಲಿ ಸದೃಢವಾಗಿ ನಿರ್ಮಾಣವಾಗಿ ಶಿಕ್ಷಣದ ಸಾಧನೆ ಎಂಬುದು ಬಹಳ ಮುಖ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸೋಲು ಗೆಲುವು ಮುಖ್ಯವಲ್ಲ, ಸಾಧನೆ ಮಾಡೋದು ನಮ್ಮ ಕರ್ತವ್ಯ. ಈ ದೇಶದಲ್ಲಿ ಪ್ರಗತಿ ಸಾಧನೆಗೆ ಪ್ರತಿ ವಿದ್ಯಾರ್ಥಿ ಕ್ರೀಡೆಗೆ ಭಾಗವಹಿಸಬೇಕು. ಆಗ ಇಡೀ ರಾಜ್ಯದಲ್ಲಿ ಹೆಸರು ಪಡೆದು ಚಿನ್ನದ ಪದಕ ತಂದಾಗ ಈ ವ್ಯಾಪ್ತಿಯ ನೆಲವಂಕಿ ಹಾಗೂ ಲಕ್ಷ್ಮೀಪುರ ಶಾಲೆಗಳಿಗೆ ವಿದ್ಯಾರ್ಥಿ ಕೀರ್ತಿ ತಂದ ಹಾಗೆ. ಹೀಗೆ ಹಲವಾರು ವಿಚಾರಗಳನ್ನು ವಿದ್ಯಾರ್ಥಿಗಳ ಗಮನಕ್ಕೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಶ್ರೀನಿವಾಸ್ ಶೆಟ್ಟಿರವರು ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಪ್ರತಿಭೆಯ ಸಾಧನೆ ತೋರಿಸಿದಾಗ ನಿಮ್ಮ ಶಿಕ್ಷಣಕ್ಕೆ ಹೆಸರು ಬರುತ್ತದೆ ಹಾಗೂ ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಸಾಧನೆ ಎಂಬುದು ನಮ್ಮ ಮನಸ್ಸಿನ ಸೃಷ್ಟಿಯಾಗಬೇಕು. ಆಗ ನಮ್ಮ ಜೀವನದ ಸಂಕಲ್ಪ ಸಿಗುತ್ತದೆ ಎಂಬುದಾಗಿ ತಿಳಿಸಿದರು. ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಗೌರವಾನ್ವಿತ ಅಧಿಕಾರಿಗಳ ವೃಂದದವರಿಗೂ, ಶಿಕ್ಷಣ ಇಲಾಖೆಯ ವೃಂದದವರಿಗೂ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ, ಪೋಷಕ ವೃಂದದವರಿಗೂ, ಲಕ್ಷ್ಮೀಪುರ ಶಾಲೆಯ ಮುಖ್ಯ ಶಿಕ್ಷಕರು ಕಾಳಾಚಾರ್ಯರವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು.
ಈ ಕಡೆ ಇಟ್ಕೊ ಬರ ಮನೆ ಹೋಗ್ರ ಸನ್ಮತಿ ಸೌಖ್ಯದಾತೆ ಅನ್ನದಾನವ ಮೂಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅನ್ನದಾನವ ಮೂಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ವಿದ್ಯೆಯ ಕಲಿಸು ಆಸೆ ತಾಯಿ ಶಾರದೆ ಲೋಕ ಪೂಜಿತೆ ನನದಾತೆ ನಮೋಸ್ತುತೆ ಪ್ರೇಮದಿ ಹಿರಿಯ ಪ್ರಾಥಮಿಕ ಶಾಲೆಗಳ ಹಾಗೂ ಪ್ರೌಢಶಾಲೆಗಳ ಒಂದು ಕ್ರೀಡಾ ಚಟುವಟಿಕೆಗಳ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಈ ಒಂದು ಸಪ್ಪಲಮ್ಮ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದೆ. ಕೃಷಿಯ ಜೊತೆಗೆ ಇರ್ತಕ್ಕಂಥ ಅದು ಸಹ ಒಂದು ಅವಿಭಾಜ್ಯ ಅಂಗ. ನಾವು ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಈಗ ಬರೀ ನಮ್ಮ ಶಾಲಾ ಮಟ್ಟದಲ್ಲ, ಇಡೀ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಿಮಗೆಲ್ಲ ಗೊತ್ತಿದೆ. ಮೊನ್ನೆ ಒಲಿಂಪಿಕ್ಕಲ್ಲಿ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ 2 ಕಂಚಿನ ಪದಕಗಳನ್ನು ಸಹ ನಮ್ಮ ದೇಶಕ್ಕೆ ತಂದುಕೊಟ್ಟಿದ್ದಾರೆ. ಈಗ ಏನು ಇವತ್ತು ಇಲ್ಲಿ ನಾವು ಹೋಬಳಿ ಮಟ್ಟದಲ್ಲಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಹ ಆರೋಗ್ಯಕರವಾಗಿ ಭಾಗವಹಿಸಬೇಕು ಅಂದಾಗ ಏನಂದರೆ ನೀವು ನಿಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷ ಮನೋಭಾವನೆ ಇರಬಾರ್ದು, ಈರ್ಷೆ ಇಟ್ಕೋಬಾರ್ದು, ಅಥವಾ ಬೇರೆ ನಾವು ಸೋತೋಗಿದ್ದೀವಿ ಅಥವಾ ಅವ್ರು ಗೆದ್ದುಬಿಟ್ಟಿದ್ದಾರೆ ಅವ್ರನ್ನ ಹೇಗಾದರೂ ಮಾಡಿ ಅವ್ರಿಗೆ ತೊಂದರೆ ಮಾಡಬೇಕಂತಕ್ಕಂಥ ಉದ್ದೇಶ ಎಲ್ಲರೂ ಸಹ ಏನು ಇವಾಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಈಗ ನಾವೆಲ್ಲರೂ ಬಹುಮಾನ ಹೋಗಬೇಕು ಅಂತ ಇವೆಲ್ಲ ಒಂದು ಒಳ್ಳೆಯ ಒಂದು ಗುರುವಾಗಿರ್ತಕ್ಕ ಸಂಕಲ್ಪ ಇರಬೇಕು, ಅದು ನಮ್ಮ ಪ್ರಯತ್ನ ಇರಬೇಕು. ಆದರೆ ಎಲ್ಲೋ ಕಡೆ ಯಾವುದೇ ಕಾರಣಕ್ಕೆ ಏನು ಹೋಬಳಿಗೆ ಟ್ರಾನ್ಸ್ಫರ್ ಮಾಡಿದರೆ ಜಿಲ್ಲಾ ಮಟ್ಟದಲ್ಲಿ ಒಳ್ಳೆಯ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಸಹ ಹಾರೈಸ ಈ ಒಂದು ಎರಡು ಮಾತನ್ನು ಆಡಲು ಅವಕಾಶ ವೇದಿಕೆಗೆ ಹೋಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮಟ್ಟಕ್ಕೆ ಬಂದಿದ್ದೀರಿ. ಹೋಬಳಿ ಮಟ್ಟದಲ್ಲಿ ಉತ್ತಮವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಒಳ್ಳೆಯ ಕ್ರೀಡೆಯ ಆಟವನ್ನು ಆಡಿ ಪ್ರಥಮ ಮತ್ತು ದ್ವಿತೀಯ ಪ್ರೈಜ್ಗಳನ್ನು ಪಡೆದು ಮತ್ತು ತಾಲೂಕು ಹಂತಕ್ಕೆ ಹೋಗಿ ತಾಲೂಕಿನಲ್ಲಿ ಪ್ರಥಮ ಏನು ಪ್ರಶಸ್ತಿಯನ್ನು ಪಡೆದು ಅಲ್ಲಿಂದ ಜಿಲ್ಲೆಗೆ ಹೋಗಿ ಜಿಲ್ಲೆಯಲ್ಲಿ ಪ್ರಥಮ ಪ್ರೈಜನ್ನು ಪಡೆದು ನಾವು ರಾಜ್ಯಕ್ಕೆ ಆಯ್ಕೆ ಆದಾಗ ನಮ್ಮ ಶಾಲೆಯ ನಮ್ಮ ಪೋಷಕರ ಆ ವಿದ್ಯಾರ್ಥಿಯ ಗೌರವ ಹೆಚ್ಚಾಗುತ್ತೆ ಅಂತ ಈ ಸಮಯದಲ್ಲಿ ಹೇಳ್ತಾ, ಮತ್ತು ಈ ಕ್ರೀಡೆಗಳಲ್ಲಿ ಭಾಗವಹಿಸಲು ಯಾರ್ಯಾರು ಬಂದಿದ್ದೀರೋ ಇದು ಕ್ರೀಡೆ ಅಂದರೆ ಸ್ನೇಹಮಯವಾಗಿರ್ತಕ್ಕಂಥ ಕ್ರೀಡಾ ಆಟಗಳಷ್ಟೇ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ. ಸೋತರೂ ಪರವಾಗಿಲ್ಲ, ಗೆದ್ದರೂ ಪರವಾಗಿಲ್ಲ.
ಸೋತವರು ನಮ್ಮ ಸ್ನೇಹಿತರು, ಗೆದ್ದವರು ನಮ್ಮ ಸ್ನೇಹಿತರು ಅಂತಕ್ಕಂಥ ಮನೋಭಾವವನ್ನು ಇಟ್ಕೊಂಡು ಈ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಮತ್ತು ಈ ಕ್ರೀಡೆಗಳನ್ನು ಆಡಿಸಿ ಬಂದಿರತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರಲ್ಲಿ ಮತ್ತು ಆ ಶಾಲೆಯ ಶಿಕ್ಷಕರಲ್ಲಿ ಏನಪ್ಪ ಅಂದರೆ, ನಮ್ಮ ಶಾಲೆಯ ಮಕ್ಕಳಲ್ಲ, ಇವರೆಲ್ಲರೂ ಸಹ ನಮ್ಮ ಮಕ್ಕಳಷ್ಟೇ. ಅದನ್ನು ಉದ್ದೇಶವಾಗಿ ಇಟ್ಕೊಂಡು ಪ್ರಾಮಾಣಿಕವಾಗಿ ಯಾರಲ್ಲಿ ಆಟ ಆಡತಕ್ಕಂಥ ಪ್ರತಿಭೆ ಇದೆಯೋ ಅವರನ್ನು ತಾಲೂಕಿಗೆ ಕಳಿಸೋಲ್ಲ. ಯಾಕಂದರೆ ನಮ್ಮ ಹೋಬಳಿಯಿಂದ ಹೋಗ್ತಕ್ಕಂಥ ಎಲ್ಲ ಶಾಲೆಗಳಿಂದ ಮಕ್ಕಳು ಯಾರೇ ಗೆದ್ದರೂ ಸಹ ಮತ್ತೆ ತಾಲೂಕಿನಲ್ಲಿ ಪ್ರಥಮ ಬಹುಮಾನ ಬಂದಾಗ ನಮ್ಮ ಹೋಬಳಿಗೆ ಕೀರ್ತಿ ಬರ್ತದೆ. ಮತ್ತು ಈ ಹೋಬಳಿ 4 ಪಂಚಾಯತ್ಗಳಿದ್ದರೂ ಸಹ ಬಹಳ ವಿಸ್ತಾರವಾಗಿರ್ತಕ್ಕಂಥ ಹೋಬಳಿ. ಕೋಟೆ ಆಂಧ್ರ ಬಾರ್ಡರಿಂದ ಹಿಡಿದು ಈ ಕಡೆ ಹತ್ರ ಚಿಂತಾಮಣಿ ತಾಲೂಕು ಬಾರ್ಡರ್ ಇರ್ತಕ್ಕಂಥ ಒಂದು ಹೋಬಳಿ, ಬಹಳ ವಿಸ್ತಾರವಾಗಿರ್ತಕ್ಕಂಥ ಹೋಬಳಿ. ಯಾಕಂದರೆ ಎಲ್ಲ ಮಕ್ಕಳನ್ನು ಸಹ ಇಲ್ಲಿ ಸೇರಿದ್ದೀವಿ. ಎಲ್ಲರೂ ಉತ್ತಮವಾಗಿ ಆಟವನ್ನು ಆಡಿ ತಮ್ಮ ಹೋಬಳಿಯ ಕೀರ್ತಿಯನ್ನು ರಾಜ್ಯಕ್ಕೆ ಗೊತ್ತಾಗುವಂತೆ ಮಾಡಬೇಕು ಅಂತ ಈ ಸಮಯದಲ್ಲಿ ನಿಮಗೆ ಹೇಳ್ತಾ, ಮತ್ತು ಎಲ್ಲ ಮಕ್ಕಳನ್ನು ಸಹ ಒಳ್ಳೆಯ ರೀತಿಯಲ್ಲಿ ಆಟ ಆಡಿ ಎಲ್ಲ ಶಿಕ್ಷಕರನ್ನು ಸಹ ಪ್ರಾಮಾಣಿಕವಾಗಿರ್ತಕ್ಕಂಥ ತೀರ್ಪನ್ನು ಕೊಟ್ಟು ಆಯ್ಕೆ ಮಾಡಬೇಕಂತ ಈ ಸಮಯದಲ್ಲಿ ತಮಗೆ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಲಕ್ಷ್ಮೀಪುರ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ 8 ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ, 12 ಹಿರಿಯ ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರ ಬಂಧುಗಳೇ, ನನ್ನೆಲ್ಲ ಅಧಿಕಾರಿ ಮಿತ್ರರೇ, ಈ ಭಾಗದ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳೇ, ಹಾಗೂ ಈ ಭಾಗದ ಎಲ್ಲ ಗ್ರಾಮಗಳ ಪ್ರತಿನಿಧಿಗಳಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಮುಖಂಡರೇ, ಮಾಧ್ಯಮ ಮಿತ್ರರೇ, ಹಾಗೂ ಇವತ್ತಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಉತ್ಸಾಹದಿಂದ ಮತ್ತು ಸಂಭ್ರಮದಿಂದ ಇಲ್ಲಿ ಬಂದು ಸೇರಿರ್ತಕ್ಕಂಥ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಈ ಶಿಕ್ಷಣ ಶಿಕ್ಷಕರು ಮತ್ತೆ ಎಲ್ಲ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳೇ, ಇವತ್ತಿನ ದಿವಸ ನಾವು ನಮ್ಮ ಹೋಬಳಿ ಮಟ್ಟದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಸಹ ಭಾಗವಹಿಸಿದ್ದೀರಿ. ಇದು ಬಹಳ ಬೇಗನೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿರ್ತಕ್ಕಂಥವ್ರು ಸ್ವಲ್ಪ ಅವರ ಒಂದು ಇದನ್ನು ನಾವು ಅವರಿಗೋಸ್ಕರ ಸ್ವಲ್ಪ ಸಮಯ ಅವಕಾಶ ತಗೊಂಡಿದೆ. ನೋಡಿ, ಎಲ್ಲ ಕ್ರೀಡಾಪಟುಗಳು ಬಂದಿದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ. ಇದರಲ್ಲಿ ಯಾವುದೇ ಒಂದು ವಿಧವಾಗಿರ್ತಕ್ಕಂಥ ಭೇದ ಭಾವನೆ ಇರುವುದಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಒಂದೇ ಅಂತ ಹೇಳ್ಬಿಟ್ಟು ಅವರನ್ನು ಸಹ ಹೇಳಿದ್ದಾರೆ, ನಮ್ಮ ಸಾರವರು ಹೇಳಿದ್ದಾರೆ. ಕ್ರೀಡೆಗಳು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆಯೆಲ್ಲರೂ ಸಹ ಒಂದು ಇದರಲ್ಲಿ ಕಷ್ಟ ಹಂತದಲ್ಲಿ ಕ್ರೀಡಾಕೂಟಗಳು ನಡೆದಿದೆ. ಅಲ್ಲಿ ಆಯ್ಕೆಯಾಗಿ ಇವತ್ತು ಹೋಬಳಿ ಹಂತಕ್ಕೆ ಬಂದಿದ್ದೀರಿ. 4 ಅಂದರೆ ಶಿಕ್ಷಣದ ಬೇರೆ, ಕ್ರೀಡೆ ಬೇರೆ ಅನ್ನೋ ಲೆಕ್ಕಕ್ಕೆ ಅಥವಾ ಕ್ರೀಡೆ, ಚಿತ್ರಕಲೆ, ನೃತ್ಯ, ಬೇರೆ ಬೇರೆ ಯಾವುದೇ ಸೃಜನಾತ್ಮಕ ಚಟುವಟಿಕೆಗಳಾಗ್ಬೋದು, ಅದನ್ನೆಲ್ಲ ಅದು ಪಠ್ಯಕ್ಕೆ ಸಂಬಂಧಪಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ನಾವು ಪರಿಗಣಿಸ್ತಾ ಇದ್ದೀವಿ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ನಾವು ಕ್ರೀಡೆಯನ್ನು ಮತ್ತು ಇತರ ಸೃಜನಶೀಲ ಚಟುವಟಿಕೆಗಳನ್ನು ಕೂಡ ಪಠ್ಯವನ್ನಾಗಿ ಪರಿಗಣಿಸಿದ್ದೀವಿ. ಅದಕ್ಕೆ ಅದನ್ನು ಸಹಪಠ್ಯ ಚಟುವಟಿಕೆಗಳು ಅಂತ ಕರೀತಾ ಇದ್ದೀವಿ. ಹಾಗಾಗಿ ನಾವು ತರಗತಿಯಲ್ಲಿ ಕೂತು ಓದ್ತಕ್ಕಂಥ ಸಮಾಜ ವಿಜ್ಞಾನ, ಗಣಿತ, ಕನ್ನಡ ಇಂಥ ವಿಷಯಗಳ ಜೊತೆಗೆ ನಾವು ಸೃಜನಶೀಲ ಚಟುವಟಿಕೆಗಳು ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಕೂಡ ಪಠ್ಯ ಚಟುವಟಿಕೆಗಳು ಅಂತ ಪರಿಗಣಿಸ್ತಾ ಇದ್ದೀವಿ. ಯಾಕೆಂತಂದರೆ ಈ ದೇಶದ ಪ್ರಗತಿ ಆಗಬೇಕು ಅಂತಂದರೆ, ಈ ದೇಶ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅಂತಂದರೆ ಉತ್ತಮವಾದ ಮನಸ್ಸುಗಳ ನಿರ್ಮಾಣ ಆಗಬೇಕು, ಉತ್ತಮವಾದ ಹೃದಯಗಳ ನಿರ್ಮಾಣ ಆಗಬೇಕು. ಕೇವಲ ಪಠ್ಯದ ಜ್ಞಾನದ ಬುದ್ಧಿವಂತಿಕೆಯಿಂದ ಮಾತ್ರ ಈ ದೇಶದಲ್ಲಿ ಪ್ರಗತಿ ಅಥವಾ ಒಂದು ರೀತಿಯ ಸಮಾಧಾನವಾದ ವಾತಾವರಣದಲ್ಲಿ ಸುಂದರವಾದ ಮನಸ್ಸುಗಳಿರ್ತವೋ, ಎಲ್ಲಿ ಉತ್ತಮವಾದ ಆಲೋಚನೆಗಳಿರ್ತವೋ ಆ ದೇಶದಲ್ಲಿ ಒಂದು ಶಾಂತಿ ಮತ್ತು ಸುವ್ಯವಸ್ಥೆ ಅಚ್ಚುಕಟ್ಟಾಗಿರಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಎಲ್ಲರೂ ಕೂಡ ಸಾಮರಸ್ಯದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಕ್ರೀಡೆಯನ್ನು ನೀವೇನಂತ ಅನ್ಕೋಬೇಕು ಅಂತಂದರೆ, ನಾವೆಲ್ಲರೂ ಒಂದು ಕಡೆ ಸೇರಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ. ಇದೊಂದು ಸಮಾಗಮ, ಇದೊಂದು ಸಮ್ಮೇಳನ, ಇದೊಂದು ಸ್ನೇಹ ಮಿಲನ. ಇಲ್ಲಿ ಗೆಲುವು ಮತ್ತು ಸೋಲು ಇದು 2ನೇ ಸಾಲಿಗೆ ಸೇರ್ತಕ್ಕಂಥದ್ದು. ಇಲ್ಲಿ ನಾವು ಗೆಲ್ತೀವ ಸೋಲ್ತೀವ ಅದು ಬೇರೆ ವಿಚಾರ, ಆದರೆ ಭಾಗವಹಿಸ್ತೀವ, ಪಾರ್ಟಿಸಿಪೇಟ್ ಮಾಡ್ತೀವ ಅದು ಮುಖ್ಯ ಆಗುತ್ತೆ.
ಹಾಗಾಗಿ ದಯಮಾಡಿ ಎಲ್ಲ ಮಕ್ಕಳು ಕೂಡ ಮನಸ್ಸಿನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು, ನಾವು ಭಾಗವಹಿಸ್ತಾ ಇದ್ದೀವಿ, ಇಲ್ಲಿ ನಾವು ಕೂಡ ಈ ಒಂದು ಕ್ರೀಡಾಕೂಟದ ಭಾಗವಾಗಿದ್ದೇವೆ. ಅದಷ್ಟೇ ನಮ್ಮ ತಲೆಯಲ್ಲಿರಬೇಕು. ಗೆಲುವು ಬಂದರೆ ಅದನ್ನು ಸಂಭ್ರಮದಿಂದ ಸ್ವೀಕರಿಸಬೇಕು ಮತ್ತು ಇತರರ ಜೊತೆ ಆ ಸಂಭ್ರಮವನ್ನು ಹಂಚ್ಕೋಬೇಕು. ಸೋಲಾದರೆ ಅದನ್ನು ಸಹಿತ ನಾವು ಅತ್ಯಂತ ಪ್ರೀತಿಯಿಂದ ತುಂಬ ಮನಸ್ಸಿನಿಂದ ಅದನ್ನು ಕೂಡ ಸ್ವೀಕರಿಸಬೇಕು. ಮಾಡಿದ ತಕ್ಷಣ ಅವರನ್ನು ಭಾಗವಹಿಸತಕ್ಕಂತಹ ಒಂದು ವ್ಯವಸ್ಥೆಯನ್ನು ಟೀಮ್ ಮ್ಯಾನೇಜರ್ ಮಾಡಬೇಕು. ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂತಂದ್ರೆ ಈ ಕ್ರೀಡೆಗಳು ನಡೆಯಬೇಕಾಗಿರ್ತಕ್ಕಂಥದ್ದು 4 ದಿವಸ ಕ್ರೀಡೆಗಳು ನಡೀತದೆ. ಆ 4 ದಿವಸದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಕ್ರೀಡೆಗಳು ಯಾವುದೇ ಒಂದು ಪೆಂಡಿಂಗ್ ಇದ್ದರೆ ಕ್ರೀಡೆಗಳನ್ನೆಲ್ಲ ಯಶಸ್ವಿನ ಆ ಸಹಕಾರದಿಂದ ಈ ಕ್ರೀಡೆಗಳು ಯಶಸ್ವಿಯಾಗಿ ನಡೆಯುತ್ತದೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಹ ಸಹಕಾರ ಕೊಡಬೇಕು. ಯಾವುದೇ ಒಂದು ವಿಧವಾಗಿರ್ತಕ್ಕಂಥ ಭೇದ ಭಾವನೆಯನ್ನು ತೋರಿಸಬೇಡಿ. ಎಲ್ಲ ನಮ್ಮ ಮಕ್ಕಳೇ ಅಂತ ನಮ್ಮ ಯುವ ಸಾಲವರು ಹೇಳಿದ್ರು, ನಮ್ಮ ಮಕ್ಕಳೇ ಅಂತ ಭಾವನೆ ಇಟ್ಟುಕೊಂಡು ಎಲ್ಲರೂ ಸಹ ಸಹಕಾರ ಕೊಟ್ಟು ಈ ಕ್ರೀಡೆಗಳನ್ನು ಯಶಸ್ವಿಗೊಳಿಸೋಣ. ಇದು ಸೋಲುವುದು ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸತಕ್ಕಂಥದ್ದು ಮುಖ್ಯ. ಇವತ್ತು ಯಾರು ಸೋತರೆ ಅವರು ಮುಂದೆ ನಾವು ಗೆಲ್ಲಬೇಕು ಇರತಕ್ಕಂತಹ ಒಂದು ಇದು ವಿದ್ಯಾರ್ಥಿಗಳಲ್ಲಿ ಬೆಳೆಯುತ್ತದೆ, ನಮ್ಮ ಭಾವನೆ ಬೆಳೆಯುತ್ತದೆ. ಮುಂದಿನ ಒಂದು ಕ್ರೀಡೆಗಳಲ್ಲಿ ಅವರು ಗೆಲ್ಲುವುದಕ್ಕೆ ಒಂದು ಅವಕಾಶಗಳು ಅವರಿಗೆ ಸಿಗ್ತದೆ. ಸೊ ಅದಕ್ಕಾಗಿ ಎಲ್ಲರೂ ಸಹ ಈ ಸೇರಿ ಈ ಒಂದು ಕ್ರೀಡೆಗಳನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಪಂಚಾಯತ್ ವತಿಯಿಂದ 2024-25ನೇ ಸಾಲಿನಲ್ಲಿ ಕ್ರೀಡಾಕೂಟಗಳ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಸರ್ವಿಸ್ ಶಾಲೆಯ ಶಿಕ್ಷಕರಾದಂಥ ಆರ್ ಕಾಳಾಚಾರ್ಯ ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದೀವಿ. ಇದು ಲಕ್ಷ್ಮೀಪುರ ಪಂಚಾಯತಿ ವತಿಯಿಂದಲೇ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ 4 ಪಂಚಾಯತಿಯ ಸದಸ್ಯರುಗಳು, ಶಿಕ್ಷಕರು ಮತ್ತು 24 ಶಿಕ್ಷಕ ವಿದ್ಯಾರ್ಥಿಗಳು ಮತ್ತು 8 ಪ್ರೌಢಶಾಲಾ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಕಾರ್ಯಕ್ರಮ ನೆರವೇರಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮಹಾನ್ ಗಣ್ಯರು ಆಗಮಿಸಿ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿದ್ರು. CRP ಮಿತ್ರರು ನಮಗೆ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನೆಲವಂತಿ ಹೋಬಳಿ ಮಟ್ಟದ ಕ್ರೀಡಾಂಗಣದಲ್ಲಿ ಈ ದಿನ ಕಾರ್ಯಕ್ರಮದ ಪ್ರಯುಕ್ತ 4 ದಿನಗಳ ಈ ಒಂದು ವ್ಯಾಪ್ತಿ ಎಲ್ಲ ಶಾಲೆಗಳ ಶಿಕ್ಷಕರ ವಿದ್ಯಾರ್ಥಿನಿಯರ ಯಾವ ರೀತಿ ಸಹಕಾರ ನೀಡಿ ಈ ಕಾರ್ಯಕ್ರಮ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಈ ನೆಲವಂತಿ ಹೋಬಳಿಯ ಕ್ರೀಡಾಕೂಟಗಳಿಗೆ 4 ಪಂಚಾಯತಿಯ CRPಗಳು, ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಎಲ್ಲ ಮಟ್ಟದ ಕ್ರೀಡಾ ಅಧಿಕಾರಿಗಳು ಮತ್ತು ದೈಹಿಕ ಶಿಕ್ಷಕರು ಇದರ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ತೆಗ್ದಿನ ಹತ್ರ ಕೇಳ್ತೀನಿ. ತೆಗ್ದಿದ್ರೆ ಬನ್ನಿ.
ಅಲ್ಲಿ ಕೊಡೋ ನಮ್ಮ ನಿಧಾನಲ್ಲಿ ಇಲ್ಲೇ ನಿಧಾನದಲ್ಲಿ ಮಕ್ಕದಲ್ಲಿ ಕೊಡ್ತಾರೆ ನೋಡಿ. ಗೋಲ್ ಶಾಟ್ ಹೊಟ್ಟೆಲಿರೋದೆಲ್ಲ ಬರುತ್ತೆ. ನೀನು ಕೊಡ್ತೀಯಾ ನೋಡು. ಜಟ್ಟು ಹೋಗ್ತಾನೆ ಹೋಗ್ತಾನೆ ಅಲ್ಲಿ ನೋಡಿದೆಲ್ಲ ನೀನೆಲ್ಲ ಸ್ಟೇಟ್ ಲೆವೆಲ್ ಆಡಿದೆ ನೋಡಿ. ಕ್ರೀಡೆ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಶಿಕ್ಷಕ ಸಂಘಟನೆಯ ಅಧ್ಯಕ್ಷರು ಕೂಡ ಮಾತಾಡ್ತಾ ಹೇಳಿದ್ದಾರೆ ಮತ್ತು ಇಲ್ಲಿ ಮಾತಾಡಿದಂಥ ಎಲ್ಲರೂ ಕೂಡ ಹೇಳ್ತಾನೆ ಇದ್ದಾರೆ. ಕ್ರೀಡೆ ಅಂತಕ್ಕಂಥದ್ದು ನಮ್ಮ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ. ಶಿಕ್ಷಣ ಬೇರೆ ಅಲ್ಲ, ಕ್ರೀಡೆ ಬೇರೆ ಅಲ್ಲ. ಶಿಕ್ಷಣ ಅಂತಂದ್ರೆ ಅದು ಕ್ರೀಡೆಯನ್ನು ಕೂಡ ಒಳಗೊಂಡಿರ್ತದೆ. ಈಗ ಆ ಮಾತನ್ನು ಈಗಾಗಲೇ ಎಲ್ಲ ಬಹಳ ಸಲ ಹೇಳಿದ್ದಾರೆ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದೆ. ದೇಹವೇ ದುರ್ಬಲವಾಗಿದ್ರೆ, ದೇಹ ನಿತ್ರಾಣವಾದರೆ, ದೇಹ ಚಟುವಟಿಕೆಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಸದೃಢವಾದ ಮನಸ್ಸು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸವಾಲು ಏನು ಅಂತಂದ್ರೆ, ಇವತ್ತಿನ ಆಧುನಿಕ ಸಮಾಜದಲ್ಲಿ ನಮಗೆ ಇರ್ತಕ್ಕಂಥ ಎಲ್ಲ ಅಡೆತಡೆಗಳ ನಡುವೆ, ಎಲ್ಲ ತೊಂದರೆಗಳ ನಡುವೆ ನಾವು ನಮ್ಮ ಮನಸ್ಸನ್ನು ಅತ್ಯಂತ ನಿರ್ಮೂಲವಾಗಿ ಮತ್ತು